ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಿರಿಯ ರಾಜಕೀಯ ಧುರೀಣ ಮತ್ತು ಮಾಜಿ ಶಾಸಕ ಲಿಂಗೈಕ್ಯ ನಾಗನಗೌಡ ಕಂದಕೂರ ಅವರ ದ್ವಿತೀಯ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಗುರುಮಡ್ಕಲ್ ತಾಲೂಕಿನ ಕಂದಕೂರ ಗ್ರಾಮದ ಅವರ ತೋಟದಲ್ಲಿ ಬುಧವಾರ ಜರುಗಿದೆ. ತೋಟದಲ್ಲಿನ ಕಂದಕೂರ ಅವರ ಸ್ಮಾರಕದವರು ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಬೆಳಿಗ್ಗೆ ಕಂದಕೂರ ಪರಿವಾರ ಸಮಾಧಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿದ್ರು. ಮಧ್ಯಾಹ್ನ ಹೊತ್ತು ಏರುತ್ತಲೇ ಕಂದಕೂರ ಗ್ರಾಮಕ್ಕೆ ಯಾದಗಿರಿ ಸೇರಿ ನೆರೆಯ ಕಲಬುರಗಿ, ರಾಯಚೂರು, ಬೀದರ್ ಜಿಲ್ಲೆಗಳಿಂದ ನಾಗನಗೌಡ ಕಂದಕೂರ ಅವರ ಒಡನಾಡಿಗಳು ಮತ್ತು ಗುರುಮಡ್ಕಲ್ ಕ್ಷೇತ್ರದಿಂದ ಸಾವಿರಾರು ಜನ ಸಾಗರೋಪಾದಿಯಲ್ಲಿ ಆಗಮಿಸಿ ಕಂದಕೂರ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದ್ರು. ಜನರನ್ನ ನಿಯಂತ್ರಿಸಲು ಸ್ವಯಂ ಸೇವಕರು ಕೆಲ ಕಾಲ ಪರದಾಡುವಂತಾಯಿತು. ಅಪಾರ ಪ್ರಮಾಣದಲ್ಲಿ ತಾಯಂದಿರು ಕೂಡ ಆಗಮಿಸಿದ್ರು. ಜಿಲ್ಲೆಯ ವಿವಿಧ ಮಠಾಧೀಶರು ಕಂದಕೂರ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ನಾಗನಗೌಡರು ತಮ್ಮ ಜೀವಿತ ಅವಧಿಯಲ್ಲಿ ಜನರನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ರು ಎಂಬುದಕ್ಕೆ ಪುಣ್ಯ ಸ್ಮರಣೆಗೆ ಸ್ವಯಂ ಪ್ರೇರಣೆಯಿಂದ ಬಂದ ಜನತೆ ಸಾಕ್ಷೀಕರಿಸಿತ್ತು. ಅಧಿಕಾರ ಇರಲಿ ಇಲ್ಲದಿರಲಿ ತನ್ನ ಬಳಿ ಬಂದ ಜನರನ್ನ ಅತ್ಯಂತ ಆದರದಿಂದ ಕಂಡು ಒಂದು ಕಪ್ಪು ಚಹಾ ಕುಡಿಸಿ ಕಳಿಸ್ತಾ ಇದ್ದ ನಾಗನಗೌಡರು ಎಂದಿಗೂ ಗುರುಮಟ್ಕಲ್ ಕ್ಷೇತ್ರದ ಜನರ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿ ನೆರೆಯೂರಿದ್ದಾರೆ ಎಂದು ಅವರ ಅಭಿಮಾನಿಗಳು ಸ್ಮರಿಸಿಕೊಂಡಿದ್ದಾರೆ. ಪ್ರಮುಖರು ಆದ ಸಿದ್ದರಾಮಪ್ಪ ಗೌಡ ಯಕ್ಷಂತಿ, ಗೌಡಪ್ಪ ಗೌಡ ಮದರ್ಕಲ್, ಶ್ರೀನಿವಾಸ ರೆಡ್ಡಿ ಕಂದಕೂರ್, ಡಾಕ್ಟರ್ ಅಶೋಕ್ ರೆಡ್ಡಿ ಒಡಬಟ್, ರಾಜೇಂದ್ರ ರೆಡ್ಡಿ ಹಂಚಿನಾಳ, ಮಲ್ಲಿಕಾರ್ಜುನ ರೆಡ್ಡಿ ಕಂದಕೂರ್, ಶಾಸಕ ಶರಣಗೌಡ ಕಂದಕೂರ್, ಮಹೇಂದ್ರ ರೆಡ್ಡಿ ಕಂದಕೂರ್, ವೆಂಕಟರೆಡ್ಡಿ ಯಕ್ಷಂತಿ, ಸುಜೀವ್ ಪಾಟೀಲ್ ಮಾನ್ವಿ, ರಾಕೇಶ್ ರೆಡ್ಡಿ ಯಕ್ಷಂತಿ, ಲಿಂಗಣ್ಣಗೌಡ ಕೊಡಂನಳ್ಳಿ, ಡಾಕ್ಟರ್ ಅಶೋಕ್ ರೆಡ್ಡಿ ಅಮೀನಗಡ ಹಾಗೂ ಕಂದಕೂರ ಪರಿವಾರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಾಳೆ ಎಲೆಯಲ್ಲಿ ಪ್ರಸಾದದ ವ್ಯವಸ್ಥೆ, ಆತಿಥ್ಯ ವಿಷಯದಲ್ಲಿ ಕಂದಕೂರ ಪರಿವಾರ ಮೊದಲಿನಿಂದಲೂ ಕೂಡ ಎತ್ತಿದ ಕೈ. ಯಾವುದೇ ಕಾರ್ಯವಾದರೂ ಕೂಡ ಊಟದ ವಿಷಯದಲ್ಲಿ ಅಚ್ಚುಕಟ್ಟು ಮತ್ತು ಶಿಸ್ತನ್ನ ಎಂದಿಗೂ ಮರೆತಿಲ್ಲ. ಅದರಂತೆಯೇ ಪುಣ್ಯ ಸ್ಮರಣೆಗೆ ಆಗಮಿಸಿದ ಸುಮಾರು 6ರಿಂದ 7 ಸಾವಿರ ಜನತೆಗೆ ಟೇಬಲ್ ಮೇಲೆ ಕೂಡಿಸಿ ಬಾಳೆ ಎಲೆಯಲ್ಲಿ ಭೋಜನ ನೀಡಲಾಗಿದೆ. ಬಿಸಿ ಬಿಸಿ ಹೋಳಿಗೆ, ಗುಲಾಬ್ ಜಾಮೂನು, ಮಿರ್ಚಿ ಬಜ್ಜಿ, ಪೂರಿ, ಕೆಂಪು ಚಟ್ನಿ, ಮಸಾಲ್ ರೈಸ್ ಮತ್ತು ರೈತವನ್ನ ಜನತೆ ಸವಿತಿದ್ದಾರೆ. 3 ಎಕರೆ ಪ್ರದೇಶದಲ್ಲಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಎಲ್ಲ ಮೇಲುಸ್ತುವಾರಿಯನ್ನ ಮಲ್ಲಿಕಾರ್ಜುನ ರೆಡ್ಡಿ ಕಂದಕೂರ ಮತ್ತು ಶಾಸಕ ಶರಣಗೌಡ ಕಂದಕೂರ ಖುದ್ದಾಗಿ ಮುಂದೆ ನಿಂತು ನೋಡಿಕೊಂಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.